ವಿ4 ನ್ಯೂಸ್ ಕತೆ ಕಾರಣಕ್ಕೆ ಸ್ವಾಗತ. 7 ಹಂತಗಳಲ್ಲಿ ನಡೆಯಲಿರುವ ಲೋಕಸಭಾ ಚುನಾವಣೆಯ ಮೊದಲ ಹಂತ ಏಪ್ರಿಲ್ 19ರಂದು ಮತದಾನ ಆಗಲಿದೆ. ಅದರ ಅಧಿಸೂಚನೆ ಇವತ್ತು ಹೊರಡುತ್ತಿದೆ. ಇಂದು ಅಧಿಸೂಚನೆ ಹೊರಟು ಮೊದಲ ಹಂತಕ್ಕೆ, ಅನಂತರ ಹಂತಕ್ಕೆ ಆಮೇಲೆ ಹೊರಡ್ತದೆ. ಇಂದಿನಿಂದ ಅಧಿಸೂಚನೆ ಹೊರಡುತ್ತದೆ. ಮೊದಲ ಹಂತದಲ್ಲಿ ಒಟ್ಟು 102 ಕ್ಷೇತ್ರಗಳಿಗೆ, ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಅದು ಏಪ್ರಿಲ್ 19. ಅದರ ಅಧಿಸೂಚನೆ ಇಂದು ಹೊರಡ್ತಾ ಇದೆ. ಆ ಬಗೆಗೆ ಯಾವುದೇ ತಕರಾರು ಇಲ್ಲಿಯವರೆಗೆ ಬಂದಿಲ್ಲ. ಇದೆಲ್ಲ ಮುಂಬಯಿಯ ಆಚೆಗಿನ ರಾಜ್ಯಗಳು, ತೆಂಕಣ ಭಾರತದ ಯಾವುದೇ ರಾಜ್ಯಗಳಿಲ್ಲ. ಮುಂಬಯಿಯಲ್ಲೂ ಕೂಡ, ಮುಂಬೈ ಅಂದರೆ ಮಹಾರಾಷ್ಟ್ರದಲ್ಲಿ ಕೂಡ ಬಡಗಣ ಮಹಾರಾಷ್ಟ್ರದ 5 ಕ್ಷೇತ್ರಗಳಿಗೆ ಮಾತ್ರ ಮೊದಲ ಹಂತದಲ್ಲಿ ಚುನಾವಣೆ ನಡೆಯುತ್ತದೆ. ಕರ್ನಾಟಕದ ಲೋಕಸಭಾ ಚುನಾವಣೆಯ ವಿಷಯ ತೆಗೆದುಕೊಂಡ್ರೆ, ಈಗ ಶೋಭಾ ಕರಂದ್ಲಾಜೆ ಮತ್ತು 2 ಮಹಿಳಾ ಮಣಿಗಳು, ಕಾಂಗ್ರೆಸ್ನಿಂದ ಒಬ್ಬರು, BJPಯಿಂದ ಒಬ್ಬರು ಮಹಿಳಾ ಮಣಿಗಳು ಚುನಾವಣಾ ಆಯೋಗದಿಂದ ಮೊಕದ್ದಮೆಗಳನ್ನು ಎದುರಿಸ್ತಾ ಇದ್ದಾರೆ, ನೋಟಿಸುಗಳನ್ನು ಪಡೆದಿದ್ದಾರೆ. 2 ಪ್ರಕರಣಗಳು ನಿನ್ನೆ ನಡೆದಿವೆ. ಸಂಸದೆ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆಯವರು ಬೆಂಗಳೂರಿನ ಪ್ರತಿಭಟನೆಯ ವೇಳೆ ಮಾತನಾಡುತ್ತಾ ತಮಿಳುನಾಡಿನಿಂದ ಬಂದು ಬಾಂಬ್ ಇಡ್ತಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದರ ವಿರುದ್ಧ ಮದುರೈಯಲ್ಲಿ ಪ್ರಕರಣ ದಾಖಲಾಗಿದೆ. ಅದೇ ರೀತಿ ತಮಿಳುನಾಡಿನ DMK ಪಕ್ಷವು ಚುನಾವಣಾ ಆಯೋಗಕ್ಕೆ ದೂರು ನೀಡಿದೆ. ಅಪಾಯವನ್ನು ಗಮನಿಸಿದ ಶೋಭಾ ಕರಂದ್ಲಾಜೆ ಅವರು ತಮಿಳರ ಕ್ಷಮೆಯನ್ನು ಕೂಡಲೇ ಕೇಳಿದ್ದಾರೆ. ಯಾಕಂದರೆ ಬೆಂಗಳೂರಲ್ಲೂ ಕೂಡ ಸಾಕಷ್ಟು ತಮಿಳು ಮತದಾರರು ಇದ್ದಾರೆ. ಬಾಂಬ್ ಹಾಕುವುದಕ್ಕೆ ತಮಿಳರು, ಕನ್ನಡಿಗರು, ತೆಲುಗರು, ಮರಾಠಿಗರು, ಮುಸ್ಲಿಮರು, ಹಿಂದೂಗಳು ಅನ್ನುವುದು ಏನಿಲ್ಲ. ಬಾಂಬ್ ಹಾಕುವವರು ಯಾವ ಧರ್ಮದವರಾದರೂ, ಯಾವ ಭಾಷೆಯವರಾದರೂ ಅವರು ಬಾಂಬ್ ಹಾಕುವ ಮನೋಭಾವದವರು. ಅವರು ಯಾವುದೇ ಒಂದು ಹಣೆಪಟ್ಟಿ ಹಚ್ಚಿ, ಅವರು ಬಾಂಬ್ ಅನ್ನೋದೇ ಅವರ ಹಣೆಪಟ್ಟಿ, ತಮಿಳು ಅನ್ನೋದಲ್ಲ. ಮಂತ್ರಿಯಾಗಿರುವಂಥ ಶೋಭಾ ಕರಂದ್ಲಾಜೆ ಅವರಿಗೆ ಇಷ್ಟೂ ತಿಳಿಯದೆ ಅಥವಾ ಉಡಾಪೆಯಿಂದ ಮಾತನಾಡಿದ್ದಾರೆ ಅಂತ ಹೇಳ್ಬೋದು. ಅದು ಇವಾಗ ಅವರು ಪ್ರಕರಣವನ್ನು ಎದುರಿಸಬೇಕಾಗ್ತದೆ. ಅವರು ಕ್ಷಮೆ ಕೇಳಿದ್ದಾರೆ. ಕ್ಷಮೆ ಕೇಳಿದರೂ ಕೂಡ ಪ್ರಕರಣ ಇನ್ನೂ ವಜಾ ಆಗಿಲ್ಲ. ಚುನಾವಣಾ ಆಯೋಗ ಕೂಡ ಅವರಿಗೆ ನೋಟಿಸನ್ನು ನೀಡಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಮಗನಿಗೆ ಟಿಕೆಟ್ ಅಂತಿಮಗೊಳ್ಳಿಲ್ಲದಿದ್ದರೂ ಮಗನಿಗೆ ಟಿಕೆಟ್ ಸಿಗುತ್ತದೆ ಎನ್ನುವಂಥ ಒಂದು ಕಡು ನಂಬಿಕೆಯಿಂದ ಆಶಾ ಕಾರ್ಯಕರ್ತೆಯರ, ಅಂಗನವಾಡಿ ಕಾರ್ಯಕರ್ತೆಯರ ಸಭೆಯನ್ನು ನಡೆಸಿದ್ದರು. ಇದರ ವಿರುದ್ಧ ಕೂಡ ಈಗಾಗಲೇ ಚುನಾವಣಾ ಆಯೋಗವು ದಾಳಿ ಮಾಡಿ ಪ್ರಕರಣ ದಾಖಲಿಸಿದೆ. ಇದು ಈವಾಗಲೇ ಗೊತ್ತಾಗಿರೋ 2 ಮಹಿಳೆಯರು ಸಿಕ್ಕಿಕೊಂಡಿರುವಂಥ ಪ್ರಕರಣಗಳು. ಇನ್ನೇನು ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಇನ್ನೂ ಅಧಿಸೂಚನೆ ಹೊರಟಿಲ್ಲ. ಯಾಕೆ ಹೊರಟಿಸಿಲ್ಲ ಅಂತ ಹೇಳಿದರೆ, ದಿನ ಇದೆ ಅಂತ. ಏಪ್ರಿಲ್ 26 ಮತ್ತು ಮೇಗೆ ಇನ್ನೊಂದು ಅಂತ ಹೋಗ್ತದೆ. ಹಾಗಾಗಿ ಅಧಿಸೂಚನೆ ಹೊರಡುವವರೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮ ಮಾಡಬೇಕು ಅಂತ ಏನೂ ಇಲ್ಲ. ಅಧಿಸೂಚನೆ ಹೊರಟ ಮೇಲೆ ಅಂತಿಮ ಮಾಡಿದರೆ ಆಮೇಲೆ ನಾಮಪತ್ರ ಸಲ್ಲಿಕೆಯ ಕಾಲ ಬರ್ತದೆ. ಹಾಗಾಗಿ ಇಲ್ಲಿ ಇನ್ನೂ ಕೂಡ BJP, ಕಾಂಗ್ರೆಸ್ 2 ಬೇರೆ ಪಕ್ಷಗಳು ಅಷ್ಟು ಮುಖ್ಯಕ್ಕೆ ಬರೋದಿಲ್ಲ. JDS ಕೂಡ ಒಂದು ಪ್ರಮುಖ ಪಕ್ಷವೇ ಆಗಿದೆ. ಅದು ಕೂಡ ಇನ್ನೆರಡು ಕ್ಷೇತ್ರಗಳು ಯಾವುದು ಅಂತ ಪಟ್ಟಿಯನ್ನು ಅಂತಿಮಗೊಳಿಸಿಲ್ಲ. ಕಾಂಗ್ರೆಸ್ಗೆ 3-4 ಕ್ಷೇತ್ರಗಳು ಕಠಿಣವಾಗಿ ತೀರ್ಮಾನ ಮಾಡಲು ಕಷ್ಟವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಚಾಮರಾಜನಗರ, ಕೋಲಾರದಲ್ಲಿ ಮೀಸಲು ಕ್ಷೇತ್ರ, ಅದು ಚಾಮರಾಜನಗರ ಕೂಡ ಮೀಸಲು ಕ್ಷೇತ್ರ. 2 ಮೀಸಲು ಕ್ಷೇತ್ರಗಳಲ್ಲೂ
ತುಂಬ ಕಷ್ಟದ ಪರಿಸ್ಥಿತಿ ಇದೆ ಅಂತ ತಿಳಿದು ಬಂದಿದೆ. ಉತ್ತರ ಕನ್ನಡ ಜಿಲ್ಲೆ 6 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತ್ತು ಖಾನಾಪುರ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದೆ. ಈ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಹಿಂದೆ ದಿನಕರ ದೇಸಾಯಿ ಅಂತ ಬಾಂಬೆಯಲ್ಲೇ ಕೂತ್ಕೊಂಡು ಗೆದ್ದಿದ್ರು. ಅವರು ಮುಂಬೈ ವಾಸಿ. ಅಂಕೋಲಾ ಸುತ್ತಮುತ್ತ ವಿದ್ಯಾಸಂಸ್ಥೆಗಳನ್ನು ನಡೆಸ್ತಾ ಇದ್ದರು. ಚುಟಕ ಬ್ರಹ್ಮ ಅಂತ ಹೆಸರು ಅವರಿಗೆ. ಪತ್ರಿಕೆಗಳಲ್ಲಿ ಚುಟುಕುಗಳನ್ನು ಬರಿತಾ ಇದ್ರು, ಲೇಖನಗಳನ್ನು ಬರಿತಾ ಇದ್ರು. ಕನ್ನಡಾಮೃತ ಅಂತ ಒಂದು ಪತ್ರಿಕೆಯನ್ನು ಕೂಡ ನಡೆಸ್ತಾ ಇದ್ರು. ಅವರು ಉತ್ತರ ಕನ್ನಡದಲ್ಲಿ ಗೆದ್ದಂಥ ಒಬ್ಬ ಧೀಮಂತ ಪತ್ರಕರ್ತ ರಾಜಕಾರಣಿ. ಒಮ್ಮೆ ಇಲ್ಲಿ ಕಾಂಗ್ರೆಸ್ ಹೆಸರಿನಿಂದ ಗೆಲ್ತದೆ ಅಂತ ಗೊತ್ತಾದ ಕೂಡಲೇ ಮಾರ್ಗರೆಟ್ ಆಳ್ವ ಅಂತ ಕ್ರಿಶ್ಚಿಯನ್ ಒಬ್ಬರು ಕೂಡ ಇಲ್ಲಿ ಉತ್ತರ ಕನ್ನಡದಿಂದ ಗೆದ್ದಿದ್ರು. ಆರಂಭದಲ್ಲಿ ಸತತವಾಗಿ ನಾಯಕ ಅಂತ ಒಬ್ಬರು ದೀವ ಅಭ್ಯರ್ಥಿ ಕೂಡ 4 ಬಾರಿ ಉತ್ತರ ಕನ್ನಡದಿಂದ ಗೆದ್ದಿದ್ರು. ಇಂಥ ಉತ್ತರ ಕನ್ನಡದಲ್ಲಿ ಕಳೆದ 4 ಚುನಾವಣೆಗಳಿಂದ ನಿರಂತರವಾಗಿ BJP ಗೆಲ್ತಾ ಇದೆ. ಕಳೆದ 4 ಲೋಕಸಭಾ ಚುನಾವಣೆಯಿಂದ 4 ಅಂದರೆ 19, 14, 9, 4 ಲೋಕಸಭಾ ಚುನಾವಣೆ ಉತ್ತರ ಕನ್ನಡದಲ್ಲಿ BJPಯೇ ಗೆಲ್ತಾ ಇದೆ. ಈಗ BJPಯ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ 4.25 ವರ್ಷ ಮಲಗಿಕೊಂಡು 1/4 ವರ್ಷ ಇರುವಾಗ ಎದ್ದು ಬಂದಿದ್ದಾರೆ. 4.25 ವರ್ಷ ಅವರಿಗೆ ಕಾಯಿಲೆ ಇತ್ತು. 1/4 ವರ್ಷ ದಿಢೀರನೆ ಅವರಿಗೆ ಕಾಯಿಲೆ ಎಲ್ಲ ಗುಣವಾಗಿ ಫ್ರೆಶ್ ಆಗಿ ಎದ್ದು ಬಂದು ಪ್ರಚಾರದಲ್ಲಿ ತೊಡಗಿದ್ದಾರೆ. ಆದರೆ ಅವರಿಗೆ ಟಿಕೆಟ್ ಕೊಡಲಿಕ್ಕೆ BJP ಹಿಂದೆ ಮುಂದೆ ನೋಡ್ತಾ ಇದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಹೆಸರು, ಗೋಪಾಲ ನಾಗರಕಟ್ಟಿ ಅವರ ಹೆಸರು, 2-3 ಹೆಸರುಗಳು ಮುಂದೆ ಬಂದಿದೆ. BJPಯಲ್ಲಿ ಅಭ್ಯರ್ಥಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಅಭ್ಯರ್ಥಿಯನ್ನು ಅಂತಿಮಗೊಳಿಸುವುದು BJP ಕಷ್ಟವಾಗಿದೆ ಅಂತ ಹೇಳಲಾಗಿದೆ. ಕಾಂಗ್ರೆಸ್ಗೆ ಕೂಡ ಉತ್ತರ ಕನ್ನಡದ ಅಭ್ಯರ್ಥಿ ಕಷ್ಟ ಅಂತ ಹೇಳಿ ಶ್ರೀಮತಿ ಖಾನಾಪುರದ ಶಾಸಕಿಯಾಗಿದ್ದಂಥ ಶ್ರೀಮತಿ ನಿಂಬಾಳ್ಕರ್ ಅವರ ಹೆಸರು ಮುಂದೆ ಇದೆ. ಅವರು ವೈದ್ಯರು. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ 2 ವಕೀಲರು, ಹಿಂದುಳಿದ ವರ್ಗಕ್ಕೆ ಸೇರಿದವರ ಹೆಸರುಗಳು, ನಾಯಕ ಹೆಸರುಗಳಿದ್ದಾವೆ. ಅವರು ಕೂಡ ಅಭ್ಯರ್ಥಿಯಾಗಿ ಅವರ ಹೆಸರುಗಳು ಮುಂದೆ ಬಂದಿವೆ. ಇನ್ನೂ ಅಂತಿಮಗೊಂಡಿಲ್ಲ. ಬಾಗಲಕೋಟೆ ಮೊದಲಾದ ಕಡೆ ಇವಾಗಲೇ ಸಾಕಷ್ಟು ಟಿಕೆಟ್ಗಳ ಅವಾಂತರ ಆಗಿದೆ. ಇವೆಲ್ಲದರ ನಡುವೆ ಕರ್ನಾಟಕದ ಲೋಕಸಭಾ ಚುನಾವಣೆಯಲ್ಲಿ ಏನು ವಿಶೇಷ? ಈಗ ಬಂದಿರುವ ಒಂದು ಸಮೀಕ್ಷೆಯ ಪ್ರಕಾರ ಕರ್ನಾಟಕದಲ್ಲಿ 17 ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ಗೆಲ್ತದೆ ಅಂತ ಒಂದು ಸಮೀಕ್ಷೆ ಬಂದಿದೆ. 2 ಲೋಕಸಭಾ ಕ್ಷೇತ್ರಗಳನ್ನು JDS ಗೆಲ್ಲುವುದಾಗಿಯೂ 9 ಲೋಕಸಭಾ ಕ್ಷೇತ್ರಗಳನ್ನು ಮಾತ್ರ BJP ಗೆಲ್ಲುತ್ತೆ ಅಂತ ಈ ಸಮೀಕ್ಷೆ ಹೇಳಿದೆ. 65,000 ಮತದಾರರನ್ನು ಭೇಟಿಯಾಗಿರುವುದಾಗಿಯೂ 65,000 ಮತದಾರರ ಅಭಿಪ್ರಾಯ ಪಡೆದು ಈ ಸಮೀಕ್ಷೆಯನ್ನು ಪ್ರಕಟಿಸಿರುವುದಾಗಿಯೂ ಒಂದು ಚಾನಲ್, ಯೂಟ್ಯೂಬ್ ಚಾನಲ್ ಹೇಳಿದೆ. ಅವರು ಸ್ವಲ್ಪ ಬುದ್ಧಿವಂತಿಕೆಯನ್ನು ಕೂಡ ಪ್ರಕಟಿಸಿದ್ದಾರೆ. ಇದು ಈಗಿನ ಸಮೀಕ್ಷೆ. ಈಗಿನ ಸಮೀಕ್ಷೆಯೇ ನಾಳೆಯೂ ಇರುತ್ತದೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಸತ್ಯವೂ ಕೂಡ ಒಂದು ರೀತಿಯಲ್ಲಿ ಸತ್ಯ. ಯಾಕಂತ ಹೇಳಿದರೆ ದಿನದಿಂದ ದಿನಕ್ಕೆ ಬದಲಾಗುತ್ತಿರುವುದೇ ರಾಜಕೀಯ ಜಾಯಮಾನ. ಅದಕ್ಕೆ ತಕ್ಕಂತೆ ಈ ಸಮೀಕ್ಷೆ ಕೂಡ ಬದಲಾಗಬಹುದು.
ಆದರೆ ನಾವು ಹಿಂದೆ ಕೂಡ ಸರಿಯಾಗಿ ಹೇಳಿದ್ವಿ, ಈಗ ಕೂಡ ಸರಿಯಾಗಿ ಹೇಳ್ತಾ ಇದ್ದೀವಿ. ಈಗಲೇ ಮತದಾನ ನಡೆದ್ರೆ 17 ಕಾಂಗ್ರೆಸ್ ಗೆಲ್ತದೆ ಅಂತ ಹೇಳಿದ್ದಾರೆ. ಈಗಲೇ ಮತದಾನ ನಡೆಯುವುದಿಲ್ಲ, ಅದು ಇನ್ನೂ 1 ತಿಂಗಳ ಮೇಲೆ ಸಮಯ ಇದೆ. ಆಗಲೇ ಮತದಾನ ನಡೆಯುವುದು. ಅಷ್ಟು ಹೊತ್ತಿಗೆ ಏನು ಬದಲಾವಣೆ ಆಗ್ತದೆ, ಯಾರ ಕೈ ಮೇಲಾಗ್ತದೆ? ಸೋತವರು ಕೂಡ ಕೈ ಮೇಲೆ ಮಾಡಿಬಿಟ್ಟು ವಿದಾಯ ಹೇಳ್ಬೋದು. ವಿದಾಯ ಹೇಳುವಾಗಲೂ ಕೂಡ ಕೈ ಮೇಲೆ ಮಾಡಬೇಕಲ್ಲ. ಗೆದ್ದವರಂತೂ ಗೆದ್ದಿದ್ದಕ್ಕೆ ಕೈ ಮೇಲೆತ್ತಿ ಕೈ ಬೀಸಬಹುದು. ಕೈ ಬೀಸುವುದು, ಕೈ ವಿದಾಯ ಹೇಳುವುದು ಎರಡೂ ಕೈಯಿಂದಲೇ ಮಾಡೋದ್ರಿಂದ, ಕಾಂಗ್ರೆಸ್ಸಿಗೆ ಕೈ ಚಿಹ್ನೆ ಇರೋದ್ರಿಂದ ಅದು ಒಂದು ರೀತಿಯಲ್ಲಿ ಅನುಕೂಲ ಅಂತ ಹೇಳ್ಬೋದು. ಅದೇನೇ ಇದ್ದರೂ ಕೂಡ ಲೋಕಸಭೆಯ ಚುನಾವಣೆಯ ಈ ಹೊತ್ತಿನಲ್ಲಿ ಉತ್ತರ ಭಾರತದಿಂದ ಹಿಡಿದು ತೆಂಕಣ ಭಾರತದವರೆಗೆ ಇರುವಂಥ ಮೈತ್ರಿ ಗೋಜಲುಗಳು ಇನ್ನೂ ಕೂಡ ಬಗೆಹರಿದಿಲ್ಲ. HD ಕುಮಾರಸ್ವಾಮಿಯವರು ನಿನ್ನೆ ಸ್ವಲ್ಪ ತಣ್ಣಗಾಗಿದ್ದಾರೆ. ನಮ್ಮ ಹಾಸನ, ಮಂಡ್ಯ, ಕೋಲಾರ ಏನಾಯಿತು ಅಂತ ಕೇಳಿದ್ದಾರೆ. ಕೋಲಾರದ ಬದಲು ಚಿಕ್ಕಬಳ್ಳಾಪುರ ಕೊಡಬಹುದೇ ಅನ್ನುವಂಥ ಮಾತನ್ನು ಕೂಡ ಕುಮಾರಸ್ವಾಮಿಯವರಿಗೆ BJPಯವರು ಕೇಳಿದ್ದಾರೆ ಎಂದು ತಿಳಿದು ಬಂದಿದೆ. ಇವೆಲ್ಲದರ ನಡುವೆ ಮಂಡ್ಯದಲ್ಲಿ ನಾನು ಏನಾದರೂ ಸ್ಪರ್ಧಿಸಿದ್ದೇನೆ, ಮಂಡ್ಯ ಬಿಟ್ಟು ಬೇರೆ ರಾಜಕಾರಣ ಮಾಡುವುದಿಲ್ಲ ಅಂತ ಹಾಲಿ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ. ಸುಮಲತಾ ಅವರಿಗೆ ಮಂಡ್ಯವನ್ನು ಕೊಡುವುದಾದರೆ JDSಗೆ ಇನ್ನೆಲ್ಲಿ ಕೊಡ್ತಾರೆ? JDS ಮಂಡ್ಯವನ್ನು ಬಿಡುತ್ತದೆ, ಬಿಡಲಿಕ್ಕೆ ತಯಾರಿಲ್ಲ. ಅವರು ಬಿಡರು, ಇವರು ಕೊಡರು. ಇಬ್ಬರಿಗೂ BJP ಕೊಡದಿದ್ರೆ JDSನವರು ಬಿಡಲಿಕ್ಕೆ ತಯಾರಿಲ್ಲ. ಮಂಡ್ಯವನ್ನು ಕೊಡಲಿಕ್ಕೆ BJPಯೂ ತಯಾರಾಗಿಲ್ಲ. ಇವಾಗ ಸುಮಲತಾ ಅವರಿಗೆ ಯಾರು ಕೈ ಕೊಡ್ತಾರೆ? ಅಥವಾ ಸುಮಲತಾ ಅವರಿಗೆ JDS ಬೆಂಬಲಿಸ್ತದೆಯೇ? ಸುಮಲತಾ ಅವರು JDS ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಾರೆ, ಅಥವಾ ಸುಮಲತಾರೇ JDSಗೆ ಬೆಂಬಲ ಕೊಡಬೇಕಾಗಿ ಬರುತ್ತದೆ ಎನ್ನುವಂಥದ್ದು ಯಾವ ಪರದೆಯ ಮೇಲೆ ನೋಡುವುದು ಬಂದೇ ಬರ್ತದೆ. TV ಪರದೆ ಮೇಲೆ ಸುದ್ದಿ ಬಂದೇ ಬರ್ತದೆ, ಅದರಲ್ಲಿ ನೋಡ್ಬೋದು. ಚಿಕ್ಕಬಳ್ಳಾಪುರಕ್ಕೆ ಟಿಕೆಟ್ ಕೊಟ್ಟರೆ ಹೋಗ್ತೀರೇನಮ್ಮ ಅಂತ BJPಯವರು ಸುಮಲತಾ ಅವರಿಗೆ ಕೇಳಿದರು. ಚಿಕ್ಕಬಳ್ಳಾಪುರ ಅಲ್ಲ, ದೊಡ್ಡಬಳ್ಳಾಪುರವಲ್ಲ, ಎಲ್ಲಿಗೂ ಹೋಗುವುದಿಲ್ಲ, ನಂದೇನಿದ್ರು ಮಂಡ್ಯ ಅಂತೇಳಿ. ಅವರು ಮಂಡ್ಯದವರು ಏನಲ್ಲ, ಮಂಡ್ಯದ ದಿವಂಗತ ಅಂಬರೀಷರನ್ನು ಮದುವೆಯಾಗಿದ್ದರು, ಆದ್ದರಿಂದ ಮಂಡ್ಯದವರು. ಅವರ ಮಗ ಅಪ್ಪನ ಮಗ ಆದ್ದರಿಂದ ಮಂಡ್ಯದವ್ರನ್ನ. ಆ ಥರ ಇದೆ. ಲೋಕಸಭಾ ಚುನಾವಣೆಯ ಗೋಜಲು ಮುಗಿಯಲು ಬಹಳಷ್ಟು ಕಾಲ ಹಿಡಿಯುತ್ತದೆ. ಮಂಗಳೂರಿನಲ್ಲೇ ನೋಡಿ, ಉಡುಪಿಯಲ್ಲೇ ನೋಡಿ, ಫೈನಲ್ ಆಯಿತು ಅಂದರು, ಫೈನಲ್ ಆಗಿಲ್ಲ ಅಂದರು, ಫೈನಲ್ ಆಯಿತು ಅಂದರು, ಫೈನಲ್ ಆಗಿಲ್ಲ ಅಂದರು. ಅಂತಿಮವಾಗಿ ಘೋಷಣೆ ಆಗಿಲ್ಲ. 3-4 ದಿವಸದಿಂದ ಘೋಷಣೆ ಅಂತ ಹೇಳಿದ್ರು. ನಿನ್ನೆಯೂ ಬಂದಿದ್ದು ಸುದ್ದಿ ಸಂಭಾವ್ಯ, ತಿಂಗಳಿಂದ ಹೇಳ್ತಾ ಇದ್ದಾರೆ ಸಂಭಾವ್ಯ ಅಂತ. ಈ ಸಂಭಾವ್ಯ ಅನ್ನೋದು ಯಾವಾಗ ಹೋಗಿ ಇವರೇ ಸ್ಪರ್ಧಿ ಅಂತ ಬಂದಾಗ ಮಾತ್ರ ನಿಜವಾದ ಸ್ಪರ್ಧೆ ಮಂಗಳೂರಿನಲ್ಲಿರ್ಬೋದು, ಉಡುಪಿ ಚಿಕ್ಕಮಗಳೂರಿನಲ್ಲಿರ್ಬೋದು, ಉತ್ತರ ಕನ್ನಡ ಇರ್ಬೋದು, ಇಡೀ ದೇಶದಲ್ಲಿ ಆರಂಭವಾಗುವುದು. ಅದು ಇವತ್ತು ಅಧಿಸೂಚನೆ ಹೊರಟಿರುವ ಏಪ್ರಿಲ್ 19 ನಡೆಯಲಿರುವ ಮೊದಲ ಹಂತದ ಚುನಾವಣೆಗೆ ಮಾತ್ರ ಅಭ್ಯರ್ಥಿಗಳು ಎಲ್ಲ ಪಕ್ಷಗಳಿಂದಲೂ ಅಂತಿಮಗೊಂಡಿದ್ದಾರೆ. ಉಳಿದಂತೆ ಎಲ್ಲ ಕಡೆ ಗೋಜಲು ಇನ್ನೂ ಇದೆ. ಆ ಗೋಜಲನ್ನು ಶೋಭಾ ಕರಂದ್ಲಾಜೆಯಂಥವರು ಬಾಯಿ ಹರಿಬಿಟ್ಟು ಇನ್ನಷ್ಟು ಗೋಜಲು ಮಾಡ್ತಾ ಇದ್ದಾರೆ. ಇವೆಲ್ಲ ಅವಾಂತರಗಳಿಗೆ ಹೆಚ್ಚಿನ ಅವಕಾಶ ಆಗದಿರಲಿ ಅಂತ ಹೇಳುತ್ತಾ ಇಂದಿನ ಕತೆ ಕಾರಣವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ನೋಡ್ತಾ ಇವ್ರಿ V4 ನ್ಯೂಸ್. ಹಾಗೆಯೇ V4 ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿ.